ಏನ್ ಹೇಳಿದಾರೆ ಅನ್ನೋದು ಇವತ್ತು ಹೈಕೋರ್ಟ್ ನಲ್ಲಿ ಇದೆ ಅಧ್ಯಕ್ಷರೇ. ತಪ್ಪು ಮಾಹಿತಿ ಹೈಕೋರ್ಟ್ ನಲ್ಲಿ ಏನ್ ರೀಚ್ ಆಗಿದ್ದಾರೆ ಅನ್ನೋದು ಅವ್ರ ಪಾರ್ಟಿ ಮೆಂಬರ್ ಅವರು ಇವತ್ತು ಅವ್ರ ಕಡೆಯಿಂದ ಉತ್ತರ ಅಲ್ಲಿ ಮತ್ತು ರೈತರಿಗೆ ಉತ್ತರ ಕೊಡಬೇಕಾಗಿತ್ತು. ಇಲ್ಲ ನೀವು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ರೆ ಮಾತನಾಡ್ತಾ ಇದ್ದೇನೆ. ನೀವೇನ್ ಸುಳ್ಳು ಮಾತಾಡಿದ್ರೆ ಸುಳ್ಳು ಹೇಳ್ತಾ ಇಲ್ಲ, ಮತ್ತೆ ಯಾವ್ದು ಸುಳ್ಳು ಹೇಳ್ತಾ ಇಲ್ಲ. ಎರಡು ಕಡೆಯಿಂದ ಕೇಳಿ ಹೇಳ್ತಾರೆ ವಿಜೇಂದ್ರ ಅವರೇ, ಕಬ್ಬು ಮಾಲೀಕರು ನಿಮ್ ಅವ್ರು ಏನ್ ಮನವಿ ನಮ್ಮ ಪ್ರಶ್ನೆ ಇಷ್ಟೇನೆ, ನಮ್ಮ ಪ್ರಶ್ನೆ ಇಷ್ಟೇನೆ. ನೀವು ಈ ತರ ಹೇಳ್ಬಾರ್ದು. ನೀವು ಕಬ್ಬಿನ ಕಾರ್ಖಾನೆ ಮಾಲೀಕರು ನಿನ್ ಕುಂಡ್ರಿಸ್ಕೊಂಡು ಹೈಕೋರ್ಟ್ ರಿಟ್ ಹಾಕಿ ಇಲ್ಲಿ ಈ ರೀತಿ ನೀವು ಮಾತಾಡಿದ್ರೆ ಸಚಿವರು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಅಂತ ಇದ್ದಾರೆ. ಬಂದಿದ್ದಾರೆ, ನಾವೆಲ್ಲರೂ ಸಚಿವರೆಲ್ಲ ಹೆಲಿಕಾಪ್ಟರ್ ಏನಿದು ಕರ್ನಾಟಕ ರಾಜ್ಯಕ್ಕೆ ಸ್ವಲ್ಪ ರೀತಿನಲ್ಲಿ ಹೇಳ್ಬೇಕು. ಸುಳ್ಳು ಹಿಂಗ ಹೇಳೋದು ಮೊಲಾಸಸ್ ಇರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷರು ಹಿಂಗೆ ಸದನಕ್ಕೆ ಸುಳ್ಳು ಹೇಳೋದು ಸರಿನಾ? ಸರಿನಾ? ಮಾನ್ಯ ಸಭಾಧ್ಯಕ್ಷ, ನಾನು ಕಬ್ಬಿನ ವಿಚಾರದಲ್ಲಿ ಬಿಜೆಪಿ ಅಧ್ಯಕ್ಷರು ಸಭಾಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಬ್ಬು ಹರಿಯುವಂತ ಕೆಲಸ ಏನಾಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಅದರಿಂದ ಎಷ್ಟು ಲಾಭ ಬರ್ತಾ ಇದೆ ತೆರಿಗೆ ಮೂಲಕ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಮೂಲಕ ಹಣ ಬರ್ತದೆ ಅನ್ನೋದನ್ನು ಉಲ್ಲೇಖ ಮಾಡ್ತೇನೆ. ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಗಾಸಸ್ ಇರ್ಬೋದು, ವಿದ್ಯುತ್ ಪ್ರೊಡಕ್ಷನ್ ಇರ್ಬೋದು, ಎಥನಾಲ್ ಇರ್ಬೋದು, ಮೊಲಾಸಸ್ ಇರ್ಬೋದು, ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರತಿ ಟನ್ನಿಗೆ 9,218 ರೂಪಾಯಿ ಆದಾಯ ಇವತ್ತು ತೆರಿಗೆ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುವಂತದ್ದು. ನನ್ನ ಪ್ರಶ್ನೆ ಇತ್ತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಆದಾಯ ಅಧ್ಯಕ್ಷರು 9,000 ರೂಪಾಯಿ ಆದಾಯ ಬರೋದಿಲ್ಲ, ಬಂದ್ರೆ ಇವತ್ತು ಯಾವುದು ಸುಳ್ಳು ಹೇಳ್ತಕ್ಕಂಥ ರೆಕಾರ್ಡಿಂಗ್ ಹೋಗ್ಬಾರ್ದು.